ಎನ್ ಬಾಲಕೃಷ್ಣ ಸರ್ ಅವರು ಶಾಸಕರು ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರ ಇವರಿಗೆ ಆತ್ಮೀಯವಾಗಿ ಜನರನ್ನೆಲ್ಲ ಒಟ್ಟು ಸೇರಿಸುವುದು ಜನರನ್ನೆಲ್ಲ ಪ್ರೀತಿ ಮಾಡುವ ದೇವರು ಅಂತಿದ್ರೆ ಅದು ಗಣಪತಿ ದೇವರು ಅಂತ ಲೆಕ್ಕ. ಅಂತಹ ಗಣಪತಿ ದೇವರನ್ನು ಪ್ರತಿಷ್ಠಾಪನೆ ಹೂವಿನ ಅಲಂಕಾರ ಮಾಡಿ ಎಷ್ಟು ಚಂದ ಕಾಣ್ತಾ ಇದೆ ಅಲ್ಲ. ಸೊ ನೋಡೋದಕ್ಕೆ ನಮಸ್ಕಾರ ಎಲ್ಲರಿಗೂ. ನೆನ್ನೆ ಲಾಗ್ನ ಕಂಟಿನ್ಯೂಷನ್ ತಗೊಂಡಿದ್ದೀನಿ. ನೆಕ್ಸ್ಟ್ ಡೇಗೆ ನಾನು ಈ ಸಿಲ್ಕ್ ಸ್ಯಾರಿನ ವೇರ್ ಮಾಡಿದ್ದೆ. ಪಿಂಕ್ ಕಲರು ಬ್ಲೌಸಿಗೆ ನಾಟ್ ವರ್ಕ್ ಡಿಸೈನ್ನ ಮಾಡಿಸಿದ್ದೀನಿ. ಈ ಕಲರ್ ಸ್ಯಾರಿನ ಹಾಕೊಂಡು ರೆಡಿಯಾಗಿದ್ದೆ. ತುಂಬಾನೇ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಸೊ ಎಲ್ಲರೂ ಅಷ್ಟೇ ಹಿಂದಿನ ದಿನ ಮಾತ್ರ ನಾವೆಲ್ಲರೂ ಮಾತಾಡಿಕೊಂಡು ಒಂದೇ ಥರ ಸ್ಯಾರಿನ ಪರ್ಚೇಸ್ ಮಾಡಿಕೊಂಡು ಒಂದೇ ಥರ ವೇರ್ ಮಾಡಿದ್ವಿ. ಆದರೆ ನೆಕ್ಸ್ಟ್ ಡೇಗೆ ಯಾವುದು ಸ್ಯಾರೀಸ್ ಎಲ್ಲ ಯಾವುದು ತೊಗೊಳಕ್ಕೆ ಹೋಗಲಿಲ್ಲ. ನಿಮ್ಮ ಹತ್ರ ಯಾವ್ಯಾವುದು ಸಿಲ್ಕ್ ಸ್ಯಾರೀಸ್ ಇದೆ ಅದನ್ನು ವೇರ್ ಮಾಡೋದು ಅಂತ ಮಾತಾಡ್ಕೊಂಡಿದ್ವಿ. ಹಂಗಾಗಿ ಎಲ್ಲರೂ ಅವ್ರವ್ರಿಗೆ ಇಷ್ಟವಾಗಿರೋಂಥ ಸಿಲ್ಕ್ ಸ್ಯಾರಿ ಹಾಕ್ಕೊಂಡು ರೆಡಿಯಾಗಿ ಬಂದಿದ್ರು. ಸೊ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ರು ಎಲ್ಲರೂ. ಸೊ ಹಾಗಾಗಿ ನಾವು ಹೆಣ್ಮಕ್ಳು ರೆಡಿ ಆದರೆ ಕೇಳಬೇಕಾ ಒಂದು ಫೋಟೋಸ್ ತಗೊಳ್ಳೋಣ ಅಂತ ಎಲ್ಲರೂ ದೇವಸ್ಥಾನದ ಮುಂಭಾಗದಲ್ಲಿ ಕೂತ್ಕೊಂಡು ಒಂದಷ್ಟು ಫೋಟೋಸ್ನ ತಗೊಂಡ್ವಿ. ಸೊ ಎಲ್ಲರೂ ಒಬ್ರಿಗಿನ್ನ ಒಬ್ರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು ಆ ಸಿಲ್ಕ್ ಸ್ಯಾರಿನಲ್ಲಿ. ನಿನ್ನೆ ನಾವೆಲ್ಲರೂ ಕರ್ಕೊಂಡು ಬಂದ್ವಲ್ಲ ಒಳಗೇರಮ್ಮ ದೇವರು, ಅವ್ರನ್ನ ಇವಾಗ ಇಲ್ಲೇನೆ ಪಕ್ಕದಲ್ಲಿ ಆಂಟಿ ಮನೆಗೆ ಕರ್ಕೊಂಡು ಬಂದು ಕೂರಿಸಿದ್ರು. ರಾತ್ರಿ ಕೂಡ ನೈವೇದ್ಯ ಮಾಡಿದ್ರು. ಸೊ ಈಗ ಮತ್ತೊಮ್ಮೆ ನೈವೇದ್ಯ ಮಾಡೋದಕ್ಕೆ ಅಂತ ಬೆಳಿಗ್ಗೆನೆ ನೈವೇದ್ಯ ಮಾಡಿಕೊಂಡು ಆಮೇಲೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೇಕು. ಅಲ್ಲಿ ಎಲ್ಲರಿಗೂ ಬಂದವರಿಗೆಲ್ಲ ದರ್ಶನ ಇದಾಗತ್ತೆ ಅಂತ ಹೇಳಿದ್ರು. ಸೊ ಹಾಗಾಗಿ ಈಗ ಆಂಟಿ ಮನೇಲಿ ಕೂರಿಸಿದ್ರಲ್ಲ, ನಾವೆಲ್ಲರೂ ಎಲ್ಲ ಲೇಡೀಸನ್ನು ರೆಡಿಯಾಗಿ ಬಂದು ಇಲ್ಲೇನೆ ಅವ್ರ ಮನೇಲಿ ನೈವೇದ್ಯ ಮಾಡಿದ್ದಾದ್ಮೇಲೆ ಎಲ್ಲರೂ ಒಟ್ಟಿಗೆ ಪೂಜೆ ಮಾಡಿ ಆರತಿ ಎಲ್ಲ ಮಾಡಿ ಇಲ್ಲಿಂದ ಇವಾಗ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಕೂರಿಸೋದು. ಸೊ ದೇವಸ್ಥಾನದಲ್ಲಿ ನೈವೇದ್ಯ ಮಾಡಂಗಿಲ್ಲ ಅಂದ್ರು ಪೂಜಾರಪ್ಪ. ಹಾಗಾಗಿ ಮನೆ ಒಳಗಡೆನೆ ನೈವೇದ್ಯ ಮಾಡಬೇಕಂತೆ. ಒಬ್ಬೊಬ್ಬರು ಮನೇಲಿ ನೈವೇದ್ಯ ಕೊಟ್ಟು ಹಾಗೇನೆ ಮಡ್ಲಕ್ಕಿನೂ ಕೊಡೋದು ಅಂತ ಇತ್ತು. ಸೊ ಹಾಗಾಗಿ ಈ ಆಂಟಿ ಮನೇಲಿ ನೈವೇದ್ಯ ಎಲ್ಲ ಮಾಡಿ ಅಲ್ಲಿಂದ ಮಡ್ಲಕ್ಕಿ ಕೊಟ್ಟು ಅಮ್ಮನವ್ರನ್ನ ಕಳಿಸ್ಕೊಟ್ರು. ಸೊ ಇವ್ರ ಮನೆಯಿಂದ ಇವಾಗ ಡೈರೆಕ್ಟಾಗಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಕೂರಿಸ್ತಾರೆ. ದೇವಸ್ಥಾನದಲ್ಲಿ ಕೂರಿಸಿ ಅಲ್ಲಿಂದ ಸಾಯಂಕಾಲ ಅಮ್ಮನವ್ರನ್ನ ಕಳಿಸೋದಿರುತ್ತೆ. ಸೊ ಹಾಗಾಗಿ ಈಗ ದೇವಸ್ಥಾನಕ್ಕೆ ಮತ್ತೆ ಕರ್ಕೊಂಡೋಗಿ ಮತ್ತೆ ವಾಪಸ್ ಅಲ್ಲೇ ಕೂರಿಸಿ ಇನ್ನು ಬರೋರ್ಗೆಲ್ಲರಿಗೂ ಇವ್ರ ಮನೆಗೆ ಬಂದು ನೋಡೋಕ್ಕಾಗಲ್ವಲ್ಲ, ದೇವಸ್ಥಾನಕ್ಕೆ ಅಂತ ಕರ್ಕೊಂಡ್ಬಂದಿರೋದ್ರಿಂದ ದೇವಸ್ಥಾನದಲ್ಲಿ ಎಲ್ಲರಿಗೂ ದರ್ಶನ ಆಗತ್ತೆ ಅಂತ ಕರ್ಕೊಂಡೋಗಿ ಕೂರಿಸ್ತಾ ಇದ್ದಾರೆ. ನೆನ್ನೆ ಲಾಗ್ಸಲ್ಲಿ ನನಗೊಬ್ರು ಕಮೆಂಟ್ ಮಾಡಿದ್ರು, ನೀವು ವಿಡಿಯೋದಲ್ಲಿ ಹೇಳಿದ್ದೀರಾ ಏರಿಯಾ ತುಂಬ ಲೈಟ್ ಹಾಕ್ಸಿದ್ವಿ ಅಂತ, ಎಲ್ಲೂ ಕಾಣಿಸ್ತಾನೆ ಇಲ್ಲ, ಬರೀ ಬಿಲ್ಡಪ್ ಕೊಡ್ತಿದ್ದೀರಾ ಅಂತ ಕಮೆಂಟ್ ಮಾಡಿದ್ರು. ಸೊ ನೋಡಿ ನಮ್ಮ ಏರಿಯಾ ಯಾವ ಥರ ಇದೆ ಅಂತ. ಆ್ಯಕ್ಚುಲಿ ನಾನು ಈ ಲೈಟಿಂಗ್ಸ್ದು ವಿಡಿಯೋನ ಅಪ್ಲೋಡ್ ಮಾಡೋದನ್ನ ಸ್ವಲ್ಪ ಇವತ್ತು ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ಅದನ್ನು ಮರ್ತೋಗಿದ್ದೆ ಆ್ಯಕ್ಚುಲಿ ಕೂಡ. ಸೊ ಕೇಳಿದ್ದಕ್ಕೆ ಒಳ್ಳೇದಾಯಿತು, ಈ ವಿಡಿಯೋ ಮಾಡುವಾಗ ಇದನ್ನು ಅಪ್ಲೋಡ್ ಮಾಡೋಣ ಅನಿಸ್ತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸುಳ್ಳು ಯಾಕೆ ಹೇಳಿ, ತುಂಬ ಚೆನ್ನಾಗಿ ಇಡೀ ಏರಿಯಾ ಫುಲ್ಲು ಲೈಟಿಂಗ್ಸ್ ಹಾಕಿದ್ರು. ಅದರಲ್ಲೂ ನೈಟ್ ಹೊತ್ತು ವಿಡಿಯೋ ಮಾಡಿದ್ವಿ. ಆ್ಯಕ್ಚುಲಿ ನನ್ನ ಮಕ್ಕಳು ನೈಟು ಯಾವ ಥರ ಕಾಣಿಸುತ್ತೆ ಲೈಟ್ ಹಾಕ್ದಾಗ, ಬೆಳಿಗ್ಗೆ ಆದರೆ ಚೆನ್ನಾಗಿ ಕಾಣಿಸಲ್ಲ ಕಲರ್ಫುಲ್ ಲೈಟು ಅಂತ ನೈಟೇ ವಿಡಿಯೋನ ಮಾಡಿದರು. ಗಾಡಿನಲ್ಲಿ ಹೋಗಿ ತುಂಬ ಚೆನ್ನಾಗಿ ವಿಡಿಯೋ ಮಾಡ್ಕೊಂಡು ಬಂದಿದ್ರು. ನಾನು ಅದನ್ನು ಎಡಿಟ್ ಮಾಡುವಾಗಲೂ ಅಷ್ಟೇ ಸಿಕ್ಕಾಬಿಟ್ಟೆ ಖುಷಿ ಆಗ್ತಾ ಇತ್ತು. ಸೊ ಅವ್ರು ಕೇಳಿದ್ದು ಅವ್ರ ಕಮೆಂಟಿಗೆ ಉತ್ತರನೂ ಸಿಕ್ತು. ಹಾಗೆಯೇ ನಮಗೂ ಒಂದು ಸಖತ್ತಾಗಿ ಖುಷಿ ಆಯಿತು. ನಾನು ಆ್ಯಕ್ಚುಲಿ ವಿಡಿಯೋ ಮಾಡುವಾಗ ಅಂದ್ಕೊಳ್ತಾ ಇದ್ದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಅಂತ. ಸಿಕ್ಕಾಬಿಟ್ಟೆ ಖುಷಿ ಆಗ್ತಾ ಇತ್ತು. ಎಲ್ಲಿ ನೋಡಿದ್ರು ಕಲರ್ಫುಲ್ ಲೈಟ್ಗಳು. ಹಬ್ಬ ಜಾತ್ರೆ ಥರ ಕಾಣಿಸ್ತಾ ಇತ್ತು ಕಣ್ರಿ ನಮ್ಮ ಏರಿಯಾ ಫುಲ್ ಲೈಟಿಂಗ್ಸು.
ಬೆಳಿಗ್ಗೆನೆ ಶಂಭುನಾಥ ಸ್ವಾಮೀಜಿ, ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಮತ್ತು ಗುರುಮೂರ್ತಿ ಸ್ವಾಮೀಜಿಯವರು, ಅವರು ಸಾಯಿಬಾಬಾ ಮಹಾಸಂಸ್ಥಾನ ಮಠದವರು, ಅವರಿಬ್ಬರು ಸ್ವಾಮೀಜಿಗಳನ್ನು ಬಂದಿದ್ದರು. ಅವರು ಬಂದು ಕಳಸ ಎಲ್ಲ ಮೇಲ್ಗಡೆ ಕಳಸ ಹಾಕ್ಸ್ ಪ್ರತಿಷ್ಠಾಪನೆ ಮಾಡೋದಕ್ಕೆ ಎಲ್ಲರಿಗೂ ಲೇಔಟಲ್ಲೇ ಒಂದು 4 ಜನಕ್ಕೆ ರೆಡಿ ಮಾಡಿ, ಅದರಲ್ಲಿ ನನ್ನ ಹಸ್ಬೆಂಡ್ ಕೂಡ ಒಬ್ಬರು, ಮತ್ತು ರಾಜು ಸಾರು, ಇನ್ನೊಬ್ಬರು ವಾಸು ಸರ್ ಅಂತ, ಅವರು ಅವ್ರ 3 ಜನಕ್ಕೂ ನೀವೇ ಕಳಸಕ್ಕೆ ಇದನ್ನ ಮಾಡಬೇಕು ಅಂತ ಮೇಲೆ ಇದು ಗೋಪುರ ಎಲ್ಲ ಹಾಕಿದ್ರಲ್ವ, ಕಳಸಕ್ಕೆ ಅಭಿಷೇಕ ಮಾಡಿ ಪೂಜೆ ಮಾಡಬೇಕು ಅಂತ ಅವ್ರ 3 ಜನಕ್ಕೂ ಅವ್ರು ಏನೇನೆಲ್ಲ ಇನ್ಸ್ಟ್ರಕ್ಷನ್ನ ಕೊಡ್ತಾಯಿದ್ರು. ಆಮೇಲೆ ಇನ್ನೊಂದೇನಪ್ಪ ಅಂದರೆ, ಪೂಜೆ ಮಾಡೋರ ಬಗ್ಗೆ ಹೇಳಲೇಬೇಕು. ಪುರೋಹಿತರು ತುಂಬ ಚೆನ್ನಾಗಿ ನಿನ್ನೆಯಿಂದ ಹೋಮ ಹವನಗಳು ಏನೇನೆಲ್ಲ ಆಗಬೇಕು ಅದನ್ನೆಲ್ಲ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ರು ಅಂದರೆ, ಸೊ ಎಷ್ಟೊಂದು ಸ್ತೋತ್ರಗಳನ್ನ ಹೇಳ್ಕೊಂಡು, ಆಮೇಲೆ ಆ ಮಂಡಲ ಬರೆಯೋದಾಗಿರ್ಬೋದು, ಎಲ್ಲ ಪೂಜೆಗಳು ಕಳಸ ಸ್ಥಾಪನೆ ಆಗಿರ್ಬೋದು, ಪ್ರತಿಯೊಂದೂ ತುಂಬ ಚೆನ್ನಾಗಿ ಮಾಡಿದ್ರು. ಆಮೇಲೆ ಎಲ್ಲೂ ಬೋರ್ ಹೊಡೆಯೋದು ಅಂತ ಅನ್ನಿಸ್ಲಿಲ್ಲ, ಕೇಳಿಸ್ಕೋಬೇಕು ಕೂತ್ಕೊಂಡು ಅನ್ನೋ ಥರ ಎಷ್ಟೊಂದು ಅರ್ಥಗಳನ್ನ ಹೇಳ್ತಾ ಇದ್ರು ನಮಗೆ. ಸೊ ತುಂಬ ಚೆನ್ನಾಗಿ ಮಾಡಿದ್ರು. ನಿಜವಾಗ್ಲೂ ಎಲ್ಲರೂ ಅಷ್ಟೇ ಅಷ್ಟು ಚೆನ್ನಾಗಿ ಮಾಡ್ತಾಯಿದ್ರು. ದೇವಸ್ಥಾನ ಕಟ್ಟೋದು ಎಷ್ಟು ಇಂಪಾರ್ಟೆಂಟೋ, ಕಳಸ ಹಾಕೋದು ಕೂಡ ಅಷ್ಟೇ ಮುಖ್ಯವಾಗಿರೋದು. ಗೋಪುರದ ಮೇಲ್ಗಡೆ ಕಳಸ ಇಟ್ಟು ಪೂಜೆ ಮಾಡೋದು. ಸೊ ಹಾಗಾಗಿ ಸ್ವಾಮೀಜಿಗಳ ಸಮ್ಮುಖದಲ್ಲೇ ಮೊದಲಿಗೆ ಗೋಪುರಕ್ಕೆ ಕಳಸ ಇಟ್ಟು ಅದಕ್ಕೆ ಅಭಿಷೇಕ ಮಾಡಿ ಪೂಜೆ ಮಾಡಿ ಆಮೇಲೆ ಗಣೇಶನ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಸ್ವಾಮೀಜಿ ಮುಂದೆನೆ ಕೆಳಗಡೆ ಅವ್ರು ನಿಂತ್ಕೊಂಡು ಇನ್ಸ್ಟ್ರಕ್ಷನ್ನ ಕೊಡ್ತಾ ಇದ್ರು. ಸೊ ಹಾಗಾಗಿ ಇವರೆಲ್ಲರೂ ಮೇಲತ್ತಿ ಪೂಜೆ ಮಾಡೋದಕ್ಕೆ ಅಂತ ಹತ್ತುತ್ತಾ ಇದ್ದಾರೆ. ನಾವು ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಅಷ್ಟೇ, ನಾವು ದೇವರಿಗೆ ಎಷ್ಟು ಶ್ರದ್ಧೆ ಭಕ್ತಿಯಿಂದ ನಮಸ್ಕಾರ ಮಾಡಿ ಬೇಡ್ಕೊಳ್ತೀವೋ ಅಷ್ಟೇ ಶ್ರದ್ಧೆಯಿಂದ ನಾವು ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಗೋಪುರಕ್ಕೆ ಒಂದ್ಸತಿ ಆದರೂ ಕಳಸಕ್ಕೆ ನಮಸ್ಕಾರ ಮಾಡಿ ನಮ್ಮ ಮನಸ್ಸಲ್ಲಿರೋ ಬೇಡಿಕೆಗಳನ್ನೆಲ್ಲ ಮನಸ್ಸಲ್ಲೇ ಹೇಳ್ಕೊಂಡು ನಮಸ್ಕಾರ ಮಾಡಿ ಕೈ ಮುಕ್ಕೊಂಡ್ರೆ ನಮಗೆ ನಾವು ಏನು ಅಂದ್ಕೊಳ್ತೀವಿ ಅದು ಸಕ್ಸಸ್ ಆಗುತ್ತಂತೆ. ನೀವು ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಕಳಸ ನೋಡಿ ನಮಸ್ಕಾರ ಮಾಡ್ಕೊಂಡು ಬರಬೇಕು.
ಇಂಥದ್ದೊಂದು ದಿನಕ್ಕೋಸ್ಕರ ನಾವೆಲ್ಲರೂ ತುಂಬ ದಿನದಿಂದ ಕಾತುರರಾಗಿ ಕಾಯ್ತಾ ಇದ್ವಿ. ನಮ್ಮ ಗಣೇಶನ ಲೋಕಾರ್ಪಣೆ ಯಾವತ್ತಾಗತ್ತೆ? ನಮ್ಮೆಲ್ಲ ಕಷ್ಟಗಳನ್ನ ಯಾವತ್ತು ಗಣೇಶನ ಮುಂದೆ ನಿಂತ್ಕೊಂಡು ಹೇಳ್ಕೊಳ್ತೀವಿ? ನಾವು ಅವ್ರನ್ನ ದರ್ಶನ ಮಾಡೋದು ಯಾವಾಗ? ನಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯೆ, ಬುದ್ಧಿ, ಆಯುಸ್ಸು, ಆರೋಗ್ಯ, ನೆಮ್ಮದಿ, ಸುಖ, ಶಾಂತಿ ಕೊಡಪ್ಪ ದೇವ್ರೇ ಗಣೇಶ ಅಂತ ಕೇಳ್ಕೊಳ್ಳೋದು ಯಾವಾಗ ಅಂತ ಕೇಳ್ಕೊಳ್ತಾ ಇದ್ವಿ. ಸೊ ಫೈನಲಿ ಅದು ನೆರವೇರಿತು. ಇವತ್ತು ಪ್ರತಿಷ್ಠಾಪನೆ ಆಯಿತು. ತುಂಬ ಖುಷಿ ಆಗ್ತಾ ಇತ್ತು. ನಮ್ಮೆಲ್ಲ ಲೇಔಟಿನ ನಮ್ಮೆಲ್ಲ ಲೇಡೀಸೂ ಎಲ್ಲರ ಕಣ್ಣಂಚಲು ಒಂಥರ ಆನಂದ ಬಾಷ್ಪ, ಒಂಚೂರು ನೀರಿತ್ತು. ಸೊ ತುಂಬ ವಿಘ್ನಗಳನ್ನ ಎದುರಿಸಿ ಇವತ್ತು ನಮ್ಮ ಗಣೇಶ ದೇವಸ್ಥಾನ ಓಪನ್ ಆಯಿತು. ತುಂಬ ಚೆನ್ನಾಗಿ ಖುಷಿ ಆಗ್ತಾ ಇತ್ತು. ಎಲ್ಲರೂ ನೋಡೋದಕ್ಕೆ ಮೊದಲನೇ ದರ್ಶನ ಮಾಡೋದಕ್ಕೆ ಕಾತುರದಿಂದ ಎಲ್ಲರೂ ಕಾಯ್ತಾ ಇದ್ವಿ. ಸೊ ಹಾಗಾಗಿ ಆಮೇಲೆ ಬಂದಿರೋವಂಥ ಸ್ವಾಮೀಜಿಗಳಿಗೆ ಅವರು ತಮ್ಮೆಲ್ಲ ಕೆಲಸ ಕಾರ್ಯಗಳನ್ನ ಬಿಟ್ಟು ಬಂದು ಗಣೇಶನ ಪ್ರತಿಷ್ಠಾಪನೆ ಮಾಡಿ ಉದ್ಘಾಟನೆ ಮಾಡಿದ್ರು. ಸೊ ಹಾಗಾಗಿ ಅವರಿಗೆ ಒಂದು ಸಣ್ಣ ಕಿರು ಕಾಣಿಕೆಯನ್ನು ಕೊಟ್ಟು ಅವರಿಗೆ ಸನ್ಮಾನ ಮಾಡಿ ಕಳಿಸ್ಕೊಡಲಾಯಿತು. ಸೊ ತುಂಬಾನೇ ಖುಷಿ ಆಗತ್ತೆ. ಇನ್ನೊಂದು ಹೇಳ್ಬೇಕು ಅಂದ್ರೆ 1000 ಮನೆಗಳನ್ನ ಕಟ್ಕೊಟ್ಟಷ್ಟು ಪುಣ್ಯ ಒಂದು ದೇವಸ್ಥಾನ ಕಟ್ಟಿದ್ರೆ ಬರುತ್ತಂತೆ. ಸೊ ಹಾಗಾಗಿ ಅದರಲ್ಲೂ ಗಣೇಶನ ದೇವಸ್ಥಾನ ದೇವತೆಗಳಿಗೆಲ್ಲ ಪ್ರಥಮ ದೇವರು ಗಣೇಶ ಅಂತ ಹೇಳ್ತಾರೆ. ನಾವು ಯಾವುದೇ ಕೆಲಸ ಮಾಡಕ್ ಹೋದ್ರೂ ಮೊದಲು ಪೂಜೆ ಮಾಡೋದು ಗಣೇಶಂಗೆ, ಮೊದಲು ನೆನೆಸ್ಕೊಳ್ಳೋದು ಗಣೇಶಂಗೆ, ವಿನಾಶಕ ಅಂತ ಹೇಳ್ತಾರೆ. ಸೊ ಹಾಗಾಗಿ ಗಣೇಶನ ದೇವಸ್ಥಾನ ಕಟ್ಟಿ ಪುಣ್ಯವಂತರ. ಗಣೇಶನ ಪ್ರತಿಷ್ಠಾಪನೆ ಆದಮೇಲೆ ಈಗ ಇಲ್ಲಿ ನವಗ್ರಹ ವಿಗ್ರಹಗಳನ್ನ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಎಲ್ಲದನ್ನು ಪೂಜೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಇಟ್ಟು ದೇವಸ್ಥಾನ ಒಬ್ಬರಿಂದ ಆಗಿರೋ ಅಂಥದ್ದಲ್ಲ, ಪ್ರತಿಯೊಬ್ಬರ ಶ್ರಮ ಇದೆ. ಅಲ್ಲಿ ಪಾಯ ಗುಂಡಿ ತೆಗಿಯೋರಿಂದ ಹಿಡಿದು ಇವತ್ತು ಲೋಕಾರ್ಪಣೆ ಮಾಡಿದ ಸ್ವಾಮೀಜಿ ತನಕ ಪ್ರತಿಯೊಬ್ಬರೂ ಸೇರಿದ್ರೇ ಗಣೇಶ ಆಗೋದು. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಷ್ಟೊಂದು ಜನ ಸಹಾಯ ಮಾಡಿದ್ದಾರೆ. ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಮ್ಮ ಏರಿಯಾದಲ್ಲಿ ಒಂದು ಗಣೇಶ ದೇವಸ್ಥಾನ ಆಗಿದ್ದಂತೂ ತುಂಬಾನೇ ಒಳ್ಳೇದಾಯ್ತು. ಸೊ ಹಾಗಾಗಿ ತುಂಬ ಜನಕ್ಕೆ ಥ್ಯಾಂಕ್ ಯು ಅಂತ ಹೇಳೋ ಪದ ಸಣ್ಣದಾಗತ್ತೆ. ಹಾಗಾದರೆ ಆ ಗಣೇಶ ಎಲ್ಲರಿಗೂ ಒಳ್ಳೇದು ಮಾಡಲಿ. ಆಯುಸ್ಸು, ಆರೋಗ್ಯ, ನೆಮ್ಮದಿ, ಸುಖ, ಶಾಂತಿ. ಇದಕ್ಕೆ ಯಾರೆಲ್ಲ ಸಹಾಯ ಮಾಡಿದ್ದಾರೆ, ಯಾರೆಲ್ಲ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ಮಾಡಿದ್ದಾರೆ ಅವರೆಲ್ಲರಿಗೂ ಬಾಟಮ್ ಆಫ್ ಮೈ ಹಾರ್ಟ್ ನಮ್ಮ ಲಕ್ಷ್ಮೀ ಬಡಾವಣೆಯ ಎಲ್ಲರ ಪರವಾಗಿ ನಾನು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಭಗವಂತ ಅವರೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾವೆಲ್ಲರೂ ಕೇಳ್ಕೊಳ್ತೀವಿ. ನಮ್ಮ ಲಕ್ಷ್ಮೀ ಬಡಾವಣೆಯಲ್ಲಿರುವಂಥ ಎಲ್ಲ ನಿವಾಸಿಗಳ ಪರವಾಗಿ ನಾನು ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಒಳ್ಳೇದಾಗಲಿ ಅಂತಲೂ ಕೂಡ ಕೇಳ್ಕೊಳ್ತೀನಿ. ಇಲ್ಲಿ ಈಗ ಪ್ರಾಣ ಪ್ರತಿಷ್ಠಾಪನೆ ಮಾಡೋದಕ್ಕೆ ಗಣೇಶನಿಗೆ ಪೂಜೆ ಮಾಡ್ತಾ ಇದ್ದಾರೆ. ಬಿಂದಿಗೆಗೆ
ನಾವು ಇನ್ನೊಂದು ಕಡೆ ಹೇಳ್ತೇವೆ, ಜನರನ್ನೆಲ್ಲ ಆಕರ್ಷಣೆ ಮಾಡುವವರು, ಜನರನ್ನೆಲ್ಲ ಒಟ್ಟು ಸೇರಿಸುವವರು, ಜನರನ್ನೆಲ್ಲ ಪ್ರೀತಿ ಮಾಡುವ ದೇವರು ಅಂತಿದ್ರೆ ಅದು ಗಣಪತಿ ದೇವರು ಅಂತ ಲೆಕ್ಕ. ಅಂತಹ ಗಣಪತಿ ದೇವರನ್ನು ಪ್ರತಿಷ್ಠಾಪನೆ ಮಾಡುವಂತಹ ಯೋಗ ನಮಗೆಲ್ಲರಿಗೂ ದೇವರು ಸೂಚನೆ ಕೊಟ್ಟಿದ್ದಾರೆ. ನಾವು ಅದರಲ್ಲಿ ಭಾಗಿಯಾಗಿದ್ದೇವೆ. ತಸ್ಯ ರಕ್ಷಣಂ ಕ್ಷೇಮ, ಅದರ ಪುಣ್ಯಾಂಶಗಳೆಲ್ಲ ನಮಗೆ ಪ್ರಾಪ್ತಿಯಾಗಲಿ. ಏನೆಲ್ಲ ಮನಸ್ಸಿನಲ್ಲಿ ಇಚ್ಛೆಗಳುಂಟು ನಿನ್ನೆಯಿಂದ ಇವತ್ತಿನಿಂದ, ನಂತರ ಇವತ್ತಿನಿಂದ ನಿರಂತರ ನಾವು ಏನೆಲ್ಲ ದೇವರಲ್ಲಿ ಬೇಡಿಕೊಳ್ತೇವೋ ಆ ಎಲ್ಲ ಸತ್ಫಲಗಳು ಇಡೀ ನಮ್ಮ ಒಂದು ಗ್ರಾಮಕ್ಕೆ, ನಮ್ಮ ತಾಲೂಕಿಗೆ ದೇವರು ಅನುಗ್ರಹ ಮಾಡಿಕೊಟ್ಟು ಉತ್ತರೋತ್ತರವಾಗಿ ಶ್ರೇಯಸ್ಸಾಗಲಿದ್ದಲ್ಲಿ ಆ ಮಹಾಗಣಪತಿ ದೇವರು ಎಲ್ಲರಿಗೂ ಅನುಗ್ರಹ ಮಾಡಿಕೊಡ್ಲಿ ಅಂತ ಹೇಳಿ ಗಣಪತಿ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವ. ಶ್ರೀ ವಿಘ್ನೇಶ್ವರನ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ, ಗೋವಿಂದಾನಿ ಗೋವಿಂದ, ಗೋವಿಂದಾನಿ ಗೋವಿಂದ. ಸಹಸ್ರಮೂರ್ತಿ ಹೋಗಿ ಮುಟ್ಟಿ ನಮಸ್ಕಾರ ಮಾಡಿ ಸಹಸ್ರ. ಆರೋಗ್ಯವೇ ಭಾಗ್ಯ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಮ್ಮ ಲೇಔಟರೇನೆ ರಾಘು ಮತ್ತು ರಾಕೇಶ್ ಅಂತ ಇಬ್ಬರು ಡಾಕ್ಟರ್ಸು ಅವರು ಏರ್ಪಡಿಸಿದ್ರು. ಎಲ್ಲ ತುಂಬ ಜನ ಇದನ್ನು ಸಿಸ್ಟರ್ಸು ಬಂದು ಎಲ್ಲರಿಗೂ ಬಿ ಪಿ ಚೆಕ್ ಮಾಡೋದು, ಶುಗರ್ ಟೆಸ್ಟಿಂಗು, ಮತ್ತೇನಾದರೂ ಸಣ್ಣ ಪುಟ್ಟ ಕಾಯಿಲೆಗಳಿದ್ರೆ ಅವರಿಗೆ ಚೀಟಿ ಬರ್ಕೊಡೋದು, ಈ ಥರದ್ದೆಲ್ಲ ಮಾಡಿದ್ರು. ಅದು ಫ್ರೀ ಕಾಸ್ಟು ಎಲ್ಲರಿಗೂ ಮಾಡಿಸಿದ್ರು. ನಾನು ಕೂಡ ಶುಗರ್ ಟೆಸ್ಟು ಮತ್ತು ಬಿ ಪಿ ಟೆಸ್ಟು ಎಲ್ಲ ಮಾಡಿಸ್ಕೊಂಡೆ. ಸದ್ಯ ದೇವ್ರ ದಯೆಯಿಂದ ಎಲ್ಲ ನಾರ್ಮಲ್ ಆಗಿದೆ. ಮತ್ತೆ ಎಲ್ಲರೂ ಕಾತುರದಿಂದ ಕಾಯ್ತಾ ಇದ್ರು ಬಾಲಣ್ಣವ್ರು ಯಾವಾಗ ಬರ್ತಾರೆ ಅಂತ. ಆ್ಯಕ್ಚುಲಿ ನಿನ್ನೆ ಕುಸುಮಕ್ಕ ಬಂದಿದ್ರು, ಇವತ್ತು ಬಾಲಣ್ಣ ಬಂದರು. ಲೇಟ್ ಆದ್ರೂ ಬಂದೇ ಬರ್ತಾರೆ ಅಂತ ವೆಯ್ಟ್ ಮಾಡ್ತಾ ಇದ್ರು. ಬಂದು ಅವರು ಕೂಡ ಗಣೇಶನ ದರ್ಶನ ಮಾಡಿದ್ರು. ಸೊ ಅವರ ಅಧ್ಯಕ್ಷತೆಯಲ್ಲೇ ನಡೀತಾ ಇರೋವಂಥ ಕಾರ್ಯಕ್ರಮ. ಹಾಗೆ ಅವರು ಬಂದು ದೀಪ ಅಂಟಿಸಿ ಉದ್ಘಾಟನೆ ಕೂಡ ಮಾಡಿ ಎಲ್ಲರೂ ದೇವಸ್ಥಾನ ಕಟ್ಟಿರೋದಕ್ಕೆ ಅವರು ಕೂಡ ಅಪ್ರಿಷಿಯೇಟ್ ಮಾಡಿದ್ರು. ಏನೇ ಅಡೆತಡೆಗಳನ್ನ ಬಂದ್ರೂ ಎದುರದಲ್ಲೇ ನೀವೆಲ್ಲರೂ ಮುಂದೆ ನಿಂತ್ಕೊಂಡು ಗಣೇಶನ ದೇವಸ್ಥಾನ ಕಟ್ಟಿದ್ರಲ್ಲ, ನಿಮ್ಗೆಲ್ಲರಿಗೂ ಒಳ್ಳೇದಾಗಲಿ ಅಂತ ಅವರು ಕೂಡ ಬ್ಲೆಸ್ಸಿಂಗ್ಸ್ನ ತಿಳಿಸಿದ್ರು ನಮ್ಮೆಲ್ಲರಿಗೂ. ಅಧ್ಯಕ್ಷತೆಯನ್ನ ವಹಿಸ್ಕೊಳ್ಬೇಕು ಅಂತ ಹೇಳಿ ಸನ್ಮಾನ್ಯ ಡಾಕ್ಟರ್ CN ಬಾಲಕೃಷ್ಣ ಸರ್ ಅವರು, ಶಾಸಕರು, ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರ, ಇವರಿಗೆ ಆತ್ಮೀಯವಾಗಿ ಸ್ವಾಗತವನ್ನ ಕೊಡ್ತಾ ಇದ್ದೀವಿ. ಹಾಗೆ ಆದ್ರೆ ನಾವು ಇಲ್ಲಿಂದ ಹೋದಾಗ ಆದ್ರೆ ಯಾವಾಗ ಹೆಸರಿರ್ತದೆ ಅಂತ ಅಂದ್ರೆ, ಇಂಥ ದೇವಾಲಯಗಳನ್ನ ನಿರ್ಮಾಣ ಮಾಡಿದಾಗ ಮಾತ್ರ ನೂರಾರು ವರ್ಷಗಳ ಕಾಲ ಯಾರ ಕಾಲದಲ್ಲಿ ದೇವಾಲಯ ನಿರ್ಮಾಣ ಆಯ್ತು, ಯಾರು ಮಾಡಿಸ್ತಾರೋ ಅಂತಕ್ಕಂಥ ಒಂದು ವಿಚಾರ ಬರ್ತದೆ. ಹಾಗಾಗಿ ಫೈನಲಿ ನಮ್ಮ ಗಣೇಶ ರೆಡಿ ಆದ್ರು. ಅಭಿಷೇಕ ಎಲ್ಲ ಮಾಡಿ ಹೂವಿನ ಅಲಂಕಾರ ಮಾಡಿ ಎಷ್ಟು ಚಂದ ಕಾಣ್ತಾ ಇದೆ ಅಲ್ಲ. ಸೊ ನೋಡೋದಕ್ಕೆ ಖುಷಿ ಆಗ್ತಾ ಇದೆ, ಕ್ಯೂಟ್ ಅನ್ನಿಸ್ತಾ ಇತ್ತು. ಪುಟ್ಟು ದೇವಸ್ಥಾನದಲ್ಲಿ ಪುಟ್ಟು ಗಣೇಶ ನಮ್ಮೆಲ್ಲರನ್ನು ಕಾಪಾಡಲಿ ಅಂತ ಮತ್ತೊಮ್ಮೆ ಕೇಳ್ಕೊಳ್ಳೋಣ. ಈಗ ಸಾಯಂಕಾಲ ಆಗಿದೆ, ಅಮ್ಮನವ್ರನ್ನ ಕಳಿಸ್ಕೊಡೋ ಟೈಮು. ಸೊ ನಾವೆಲ್ಲರೂ ಅಮ್ಮನವ್ರನ್ನ ಕಳಿಸ್ಕೊಡ್ತಾ ಇದ್ದೀವಿ. ನಮ್ಮ ಫ್ರೆಂಡು ಸವಿತಾ ಗಿರೀಶ್ ಮನೇಲಿ ಸಾಯಂಕಾಲದ ನೈವೇದ್ಯವನ್ನು ಮಾಡಿ ಅಲ್ಲಿ ಮಡ್ಲಕ್ಕಿ ಇಟ್ಟು ಇವಾಗ ಅವ್ರ ಮನೆಯಿಂದ ದೇವಸ್ಥಾನದ ಹತ್ರ ಕಳಿಸಿ, ದೇವಸ್ಥಾನದ ಹತ್ರದಿಂದ ಗಾಡಿ ಬಂದಿದೆ, ಅಲ್ಲಿಂದ ಮೂಲ ದೇವಸ್ಥಾನಕ್ಕೆ ಕಳಿಸ್ತಾ ಇದ್ದೀವಿ. ನಿನ್ನೆ ನಾವು ಎಲ್ಲಿಂದ ಕರ್ಕೊಂಡು ಬಂದಿದ್ವಿ ಅಲ್ಲಿಗೆ ಗ್ರಾಮ ದೇವತೆನ ಕಳಿಸ್ತಾ ಇದ್ದೀವಿ. ನಮ್ಮ ಲೇಔಟಲ್ಲಿರೋ ಪ್ರತಿಯೊಬ್ಬರೂ ಎಲ್ಲರೂ ಹೆಣ್ಮಕ್ಳು ಅಮ್ಮನವರಿಗೆ ಮಡ್ಲಕ್ಕಿ ಕಟ್ಟಿ ಆಮೇಲೆ ಇವಾಗ ಕಳಿಸ್ಕೊಡ್ತಾ ಇದ್ದೀವಿ. ನಾನು ನಿನ್ನೆಯಿಂದ ಮಾಡಿರೋ ಅಂಥ ಈ ಲಾಗ್ಸ್ನ ನೀವು ಯಾರೆಲ್ಲ ನೋಡ್ತಾ ಇದ್ದೀರಾ, ಒಂದು ಸ್ವಲ್ಪ ಆದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆಯೇ ನಿನ್ನೆ ಲಾಗ್ಸ್ನ ಯಾರಾದರೂ ನೋಡಿಲ್ಲ ಅಂದರೆ ಈಗಲೇ ಹೋಗಿ ನೋಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ನಾನು ವಿಡಿಯೋ ಮಾಡಿದ ಉದ್ದೇಶ ಒಂದೇ, ಈ ವಿಡಿಯೋ ನೋಡುವಾಗ ಒಂದಿಬ್ಬರು 3 ಜನಕ್ಕಾದ್ರೂ ನಾವು ಇದೇ ಥರ ಒಟ್ಟಿಗೆ ಎದ್ದು ಬಾಳಬೇಕು ಅಂತ ನಿಮ್ಗೆ ಅನ್ಸಿದ್ರೆ ಅದಕ್ಕಿಂತ ಸಂತೋಷವಾದ ವಿಷಯ ನನಗಿನ್ನೇನೂ ಇಲ್ಲ. ಇರೋದೊಂದು ಲೈಫ್ ಕಣ್ರಿ, ನಾವೆಲ್ಲೋ ಹುಡ್ತೀವಿ, ಎಲ್ಲೋ ಇರ್ತೀವಿ, ಎಲ್ಲೋ ಬೆಳಿತೀವಿ. ಇರೋ ತನಕ ಕೊನೆವರೆಗೂ ಎಲ್ಲರ ಜೊತೆ ಖುಷಿಯಾಗಿರಬೇಕು. ಯಾವುದೇ ಜಾತಿ ಭೇದ ಭಾವ, ದೊಡ್ಡೋರು ಚಿಕ್ಕೋರು, ಶ್ರೀಮಂತರು ಬಡವರು ಇದನ್ನೆಲ್ಲ ಬಿಟ್ಟು ಒಟ್ಟಿಗೆ ಬಾಳಿ ನೋಡಿ, ಅಲ್ಲೇ ಸ್ವರ್ಗ ಸುಖ ಇರೋದು. ಸೊ ನಾವು ಯಾವುದನ್ನು ಮನಸ್ಸಲ್ಲಿ ಇಟ್ಕೊಳ್ದೇನೆ, ಸಣ್ಣ ಪುಟ್ಟ ಗಲಾಟೆ ಎಲ್ಲರಿಗೂ ಆಗುತ್ತೆ, ಮನೇಲಿರೋ ಗಂಡ ಹೆಂಡತಿಗೆ ಗಲಾಟೆ ಆಗುತ್ತೆ, ಅಂಥದ್ರಲ್ಲಿ 4-6 ಜನ ಇರೋ ಕಡೆ ಗಲಾಟೆ ಆಗಲ್ವಾ, ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಕ್ಯಾರಿ ಮಾಡಬಾರ್ದು. ಅದನ್ನು ಅಲ್ಲಿಗೆ ಮರೆತು ಸಾರ್ಟ್ ಔಟ್ ಮಾಡಿಕೊಂಡು ಮುಂದೆ ಹೋಗ್ತಾ ಇದ್ರೇ ಜೀವನ ಸಂತೋಷವಾಗಿರುತ್ತೆ, ಬಂಗಾರ ಥರ ಇರುತ್ತೆ. ಸೊ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾನೇನಾದರೂ ಈ ಲಾಗಲ್ಲಿ ತಪ್ಪು ಮಾತಾಡಿದರೆ, ನಿಮ್ಗೆ ಏನಾದ್ರು ಹರ್ಟ್ ಆಗಿದ್ರೆ ಕ್ಷಮೆ ಇರಲಿ ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ, ಲವ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.